Good afternoon. ಹೊರಟಾಯಿತು ಉಡುಪಿಯಿಂದ ಬೆಂಗಳೂರು ಕಡೆಗೆ. ವ್ಲಾಗ್ ಮಾಡಿಲ್ಲ ಯಾಕಂದರೆ ಬೇರೆ ಕೆಲಸಗಳಿತ್ತು, ಅದಕ್ಕೆ ವ್ಲಾಗ್ ಮಾಡಿಲ್ಲ. ಈಗ 6 ಗಂಟೆ ಹೊರಟಿದ್ವಿ, ಈಗ 12:50 ಆಗ್ತಿದ್ದೇವೆ. ರೀಚ್ ಹಾಸನ್. ಇನ್ನು 3 ಗಂಟೆ ತೋರಿಸ್ತದೆ, 2:45 ಗಂಟೆ ತೋರಿಸ್ತಾ ಟು ರೀಚ್ ಬ್ಯಾಂಗ್ಳೂರ್. ಒಂದು ಹೈವೇ, ಸೊ ಐ ಥಾಟ್ ಓಕೆ ಫೈನ್ ಲೆಟ್ ಮಿ ಸ್ಟಾರ್ಟ್ ದ ವ್ಲಾಗ್. ಮರ್ತೋಗಿತ್ತಲ್ಲ ಕಾನ್ಷಿಯಸ್ಲಿ ಇವತ್ತು ಅಂದ್ಕೊಂಡು ಬೇಡ, ಯಾಕಂದರೆ ತುಂಬ ಕೆಲಸಗಳಿತ್ತು ಮಧ್ಯದಲ್ಲಿ. ವ್ಲಾಗ್ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ, ಮಗುವಿನ ಹಿಡ್ಕೊಂಡು ಮಾಡೋದಕ್ಕಾಗಲ್ಲ ಅಲ್ವಾ ಪ್ರಿ? ಹಾಯ್ ಅಲ್ವಾ? ಹಾಯ್ 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 ಶಿವಾಂಶ್. ಶಿವಾಂಶಿಗೆ ತಿರ್ಗಾ ಕೆಮ್ಮು ಸ್ಟಾರ್ಟ್ ಆಗಿದೆ. ಊರಲ್ಲಿ ಏನು ಆ ಥರ ತಿಂದಿಲ್ಲಲ್ಲ ಅವನು. ನಾನು ನಿಂದ ಏನು ಕೊಟ್ಟಿರೋದಲ್ಲಿ ಗೊತ್ತಿಲ್ಲ ಪ್ರಿಯಾ. ಏನು ಯಾರನ್ನು ಗುರಾಯಿಸಿದ್ಯಾ? ಅಲ್ಲಿ ಗುರಾಯಿಸ್ತಿರೋದನ್ನ. ಏನು ಪ್ರೀತಿ ಗುರು ಇವಳಿಗೆ ನನ್ನ ಮೇಲೆ. ಸರಿ ಬನ್ನಿ ಮನೆಗೆ ಹೋಗುವ. ಮನೆಗೆ ಹೋಗ್ಬಿಟ್ಟು ಅಮ್ಮ ಕಿಯಾನೆಲ್ಲ ಇರ್ತಾರೆ, ಅವ್ರನ್ನ ಮೀಟ್ ಮಾಡಿಸ್ತಾರೆ. ಓಕೆ, ಈಗ ಡೈರೆಕ್ಟಾಗಿ ಮನೆಗೆ, ಬೆಂಗಳೂರಿಗೆ. ಲೆಟ್ಸ್ ಗೋ ಬ್ಯಾಕ್ ಟು ನಮ್ಮ ಬೆಂಗಳೂರು. ಮನೆಗೆ ಬಂದಾಯಿತು, ಊಟ ಎಲ್ಲ ಮಾಡಾಯಿತು. ನಾವು ರೀಚ್ ಆಗಿದ್ದು 3:45ಗೆ. ಸ್ವಲ್ಪ ಆರಾಮಾಗಿ ಬಂದ್ವಿ. ನನಗೆ ಡ್ರೈವ್ ಮಾಡ್ತಾ ನಿದ್ದೆ ಮಾಡೋದು ಸಿಕ್ಕಾಪಟ್ಟೆ ಕೆಟ್ಟ ಅಭ್ಯಾಸ ಆಯಿತು. ನಾನು ಬೇಗ ಮಾಡೋದು ನಿದ್ದೆ ಬರುತ್ತೆ ನನಗೆ. ತುಂಬ ಕಷ್ಟ ಆಗುತ್ತೆ ಡ್ರೈವಿಂಗ್. ವಿ ಟುಕ್ 9.5 hours ಫ್ರಮ್ ಉಡುಪಿ ಟು ಬ್ಯಾಂಗ್ಳೂರ್. ನಂಗೆ ಯೂಶಲಿ ಅಷ್ಟೊತ್ತಾಗುತ್ತೆ. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಒಂದು ಕ್ವಿಕ್ ಅಪ್ಡೇಟ್ ಅಬೌಟ್ ಒಂದು ಸ್ಮಾಲ್ ಪ್ರಾಡಕ್ಟ್. ಅದಕ್ಕಿಂತ ಮುಂಚೆ ಹೇಳ್ತೀನಿ, ನಾವು ಯೂಶಲಿ ಸ್ನಾನ ಮಾಡಿದಾಗ ಸೋಪ್ ಯೂಸ್ ಮಾಡ್ತೀವಿ. ಆ ಸೋಪಲ್ಲಿ ಅಷ್ಟೊಂದು ಮಾಯ್ಶ್ಚರೈಸಿಂಗ್ ಇರಲ್ಲ ನಮ್ಮ ಬಾಡಿಗೆ. ಸೊ ಆವಾಗ ಏನಾಗುತ್ತೆ, ನಾವು ಸ್ನಾನ ಮಾಡಾದ್ಮೇಲೆ ಒಂದು ಡ್ರೈನೆಸ್ ಮತ್ತು ಇಚಿನೆಸ್ ಆಗೋದು ಸಹಜ. ಅದಕ್ಕೋಸ್ಕರ ನಾವು ಮಾಯ್ಶ್ಚರೈಸಿಂಗ್ ಲೋಷನ್ ಯೂಸ್ ಮಾಡ್ತೀವಿ. ಸೊ ಬ್ಯುಸಿ ಇರೋದ್ರಿಂದ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕಾಗಲ್ಲ. ಸಮ್ಟೈಮ್ಸ್ ಇನ್ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇರೋದ್ರಿಂದ ಅದಕ್ಕೂ ಸ್ವಲ್ಪ ಟೈಮ್ ಇಡಬೇಕಾಗುತ್ತೆ. ಸೊ ಮಮಾಅರ್ತ್ ಅವರು ಈ ಸರ್ತಿ ಒಂದು ಪ್ರಾಡಕ್ಟ್ ಕಳಿಸಿದ್ದಾರೆ, ನಮಗೆ ಸೋಪ್ ಕಳಿಸಿದ್ದಾರೆ. ಅದು ಸೋಪ್ ನಾರ್ಮಲ್ ಸೋಪ್ ಅಲ್ಲ, ಇದು ವೈಟಮಿನ್ ಸಿ ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್. ಸೊ ಇದರಲ್ಲಿ ಸೋಪ್ ಕೂಡ ಇದೆ, ವೈಟಮಿನ್ ಸಿ ಕೂಡ ಇದೆ, ಆಮೇಲೆ ಲೋಷನ್ ಸೋಪ್ ಇದು. ಸೊ ಇದ್ರ ಬಗ್ಗೆ ನಿಮ್ಮೆಲ್ಲರಿಗೆ ಕ್ವಿಕ್ ಆಗಿ ಇವತ್ತು ತಿಳಿಸ್ಕೊಡ್ತೀನಿ. ಓಕೆ ಬನ್ನಿ. People use moisturizer after a bath in order to keep their skin hydrated. Beauty soaps, which are somewhat moisturizing, do not cleanse properly. Mamaearth Moisturizing Lotion Soap is a perfect 2-in-1 solution, gives moisturizing benefits of a lotion while ensuring a deep cleanse. It has a natural goodness of vitamin C. Having lemon and honey illuminates your skin and gives it a glow, making it smooth and moisturized. It is the perfect soap for those wanting to take care of the skin while busy in everyday's life. ಇದರಲ್ಲಿ ವೈಟಮಿನ್ ಸಿ ಇದೆ. ಸೋಪ್ ದಟ್ ಗಿವ್ಸ್ ಮಾಯ್ಶ್ಚರೈಸಿಂಗ್ ಬೆನಿಫಿಟ್ ಆಫ್ ಲೋಷನ್ ವೈಲ್ ಎನ್ಶೂರಿಂಗ್ ಡೀಪ್ ಕ್ಲೆನ್ಸ್. Goodness of vitamin C which illuminates your skin and gives it a glow. It's made safe certified. It has rich lather, natural fragrance, and it is dermatologically tested. ಓಕೆ ಗೈಸ್, ನನ್ನ ಸ್ಕಿನ್ ಈ ಥರ ಕಾಣಿಸ್ತಾ ಇದೆ ಆಫ್ಟರ್ ದ ಫೇಸ್ ವಾಶ್. ಇದನ್ನು ನೀವು ಬಾಡಿ ಆ್ಯಂಡ್ ಫೇಸ್ ಎರಡಕ್ಕೂ ಯೂಸ್ ಮಾಡ್ಬೋದು. ನಾನು ಫೇಸ್ ವಾಶ್ ಮಾಡಿಬಿಟ್ಟು ತೋರಿಸಿದೆ ನಿಮ್ಮೆಲ್ಲರ ಮುಂದೆ. ಟೆಕ್ಸ್ಚರ್ ಇಸ್ ವೆರಿ ನೈಸ್ ಆ್ಯಂಡ್ ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್ ಏನಂತ ಹೇಳಿದ್ದಾರೆ, ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಸ್ವಲ್ಪನೂ ಡ್ರೈನೆಸ್ ಇಲ್ಲ. ಸೊ ನೀವು ಇದನ್ನು ತಗೋಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಮೆಝಾನ್, ಪರ್ಪಲ್, ನೈಕಾ, ಫ್ಲಿಪ್ಕಾರ್ಟಲ್ಲಿ ತಗೋಬೋದು. ಆಮೇಲೆ ಮಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಕೋಡ್ ಲಾಂಚ್ ಮಾಡಿದರೆ ಅಲ್ಲಿ ನೀವು ತಗೊಂಡ್ರೆ ನಿಮ್ಗೆ 20% ಡಿಸ್ಕೌಂಟ್ ಸಿಗುತ್ತೆ. ಈ ಕೋಡ್ ಹಾಕಿದ್ರೆ ವಿಶಾಲ್ 2024 ಹಾಕಿದ್ರೆ ನಿಮಗೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಯುವರ್ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಮಾತಾಡಲೇಬೇಕು ಅಂದರೆ ವೆನೆವರ್ ಯು ಬೈ ಫ್ರಮ್ ದೆಮ್ ದೇ ವಿಲ್ ಲಿಂಕ್ ಯುವರ್ ಆರ್ಡರ್ ಆನ್ ದ ವೆಬ್ಸೈಟ್ ಟು ಅ ಟ್ರೀ ದಟ್ ದೇ ಪ್ಲಾಂಟ್ ಆ್ಯಂಡ್ ದೇ ಪ್ಲಾನ್ ಟು ಪ್ಲಾಂಟ್ ಮೋರ್ ದೆನ್ 1 million trees ಅಂತೆ ಬೈ 2025, ವಿಚ್ ಇಸ್ ಅನ್ ಅಮೇಸಿಂಗ್ ಇನಿಷಿಯೇಟಿವ್. ಆಫ್ಲೈನ್ ಪ್ರೆಸೆನ್ಸ್ ಕೂಡ ಇದೆ ಮಮಾಅರ್ತ್ ಅವ್ರದ್ದು. ಅಕ್ಕಪಕ್ಕ ಸೂಪರ್ ಸ್ಟೋರ್ ಆಗಿರ್ಬೋದು, ಯಾವುದೋ ಸ್ಟೋರ್ಸಲ್ಲಿ ನೀವು ಅದನ್ನು ಸ್ಪಾಟ್ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ತಿಳಿಸಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಮೈ ಫ್ಯೂಚರ್ ವಿಡಿಯೋಸ್. ಇವ್ರ ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ. ಪ್ಲಾಸ್ಟಿಕ್ ಪಾಸಿಟಿವ್ ಅಂದರೆ ದೇ ರಿಸೈಕಲ್ ಮೋರ್ ಪ್ಲಾಸ್ಟಿಕ್ ದೆನ್ ದೇ ಯೂಸ್. ಆಮೇಲೆ ಇವ್ರು ಇಂಡಿಯನ್ ಬ್ರ್ಯಾಂಡ್ ಕೂಡ. ತಗೊಂಡ್ರೆ ನನಗೂ ಕೂಡ ತಿಳಿಸಿ. ಸೊ ನಾವು ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವಿಡಿಯೋ. ಬನ್ನಿ. ಮನೆಗೆ ಬಂದ ತಕ್ಷಣ ನಮಗೊಬ್ಬರು ಸಬ್ಸ್ಕ್ರೈಬರು ಫಸ್ಟ್ ಟೈಮ್ ಒಂದು ಗಿಫ್ಟ್ ಕಳಿಸಿದ್ದಾರೆ. ನಾನು ತುಂಬ ಸರ್ತಿ ಅಂದೆ ಬೇಡ ಅಂತ, ಬಟ್ ನನಗಲ್ಲ, ಸುವಾಂಜ್ಗೆ. ಇಲ್ಲಿದೆ, ಇಲ್ಲಿ ಐ ಜಸ್ಟ್ ಕೇಮ್ ಹೋಮ್ ಆ್ಯಂಡ್ ಈ ಪಾರ್ಸಲ್ ಊರಿಗೆ ಹೋಗಿದ್ದಾರೆ. ನಂಗೆ 1 ವಾರ ಮುಂಚೆನೇ ಬಂದಿತ್ತು. ಇವಾಗ ಓಪನ್ ಮಾಡ್ತೀನಿ ಸದ್ಯದಲ್ಲೇ. ಫಸ್ಟ್ ಕಿಯಾನ್ನ ಮೀಟ್ ಮಾಡೋಣ ಎಲ್ಲ. ಹಾಯ್ ಕಿಯಾನ್. ಹಾಯ್. ಹೌ ಆರ್ ಯು ಕಿಯಾನ್? ಆಸಮ್. ಚೆನ್ನಾಗಿದೆ ಕಿಯಾನ್. ಮಿಸ್ ಮಾಡ್ದ ನಮ್ಮನ್ನು ಮಿಸ್ ಮಾಡ್ದ? ಯಾರನ್ನ ಮಿಸ್ ಮಾಡಿದೆ ಜಾಸ್ತಿ? ಸುವಾಂಶ್. ಆಯ್ತು ಶಿವಾಂಶ್ ಇಲ್ಲಿದ್ದಾರೆ. ಶಿವಾಂಶ್ ಈಸ್ ಬ್ಯಾಕ್ ವಿತ್ ಹಿಸ್ ಅಣ್ಣ. ಬಿಸಿ ಕೊಡು ಬೇಗ. ಸಿಕ್ಕಾಪಟ್ಟೆ ಮಿಸ್ ಮಾಡಿದೆ ಈ ಸರ್ತಿ. ನಿಯಾಂಶ್ ಇದ್ದ ಅಲ್ಲಿ? ನಿಯಾಂಶ್ ಡಿಡ್ಂಟ್ ಮಿಸ್ ಯು, ಬಟ್ ಐ ಮಿಸ್ಡ್ ಯು. ಈಗ ಬನ್ನಿ ನಿಮ್ಮ ಮುಂದೆನೆ ಇದನ್ನು ಓಪನ್ ಮಾಡ್ತೀನಿ.
ಪ್ರಿಯಾ ಕೂಡ ಬಂದ. ಹಾಯ್ ಪ್ರಿಯಾ, ಹೌಸ್ ಜರ್ನಿ? ಚೆನ್ನಾಯ್ತಾ? ಸಕಾಯ್ತಾ? ನಿಂಗೆ ಗಂಡ ನಿದ್ದೆ ಮಾಡ್ಕೊಂಡು ಓಡಿಸಿ ಟ್ಯಾಲೆಂಟಿಂಗ್ ಇದೆ. ಹಾಂ, ಸಕಾಯ್ತಲ್ಲ? ಓಕೆ, ಓಪನ್ ಮಾಡಿ. ಓ ಮೈ ಗಾಡ್, ವೆರಿ ಸ್ವೀಟ್, ವೆರಿ ನೈಸ್. ಹಾಂ, ವಾವ್, personalized towel. ವೆರಿ ಕ್ಯೂಟ್, ಸಕ್ಕತ್ತಾಗಿದೆ. This is very nice, very cute. Thank you so much. ಥ್ಯಾಂಕ್ ಯು, ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್. ಇಟ್ ಮೀನ್ಸ್ ಅ ಲಾಟ್. ಎಷ್ಟು ಪ್ರೀತಿಯಿಂದ ಇದು ನೋಡಿ ಕಳಿಸಿದ್ದಾರೆ. ನಮ್ಮ ಸಬ್ಸ್ಕ್ರೈಬರು ತುಂಬ ದಿವಸದಿಂದ ಫಾಲೋ ಅಪ್ ಮಾಡ್ತಾ ಇದ್ರು, ಕೇಳ್ತಾ ಇದ್ರು. Thank you so much. ಸುವಾಂಶಿಗೆ ಏನು ಇಷ್ಟ ಅಂದರೆ ಅಂತರ ಫೇವ್ರೇಟ್ ಟಾಯ್ ಏನಿಲ್ಲ ಅವನಿಗೆ. ಲಯನ್ ಆ ಥರ ಇಷ್ಟ ಅಂತ ಹೇಳಿದೆ, ನಥಿಂಗ್ ಇನ್ ಪರ್ಟಿಕ್ಯುಲರ್. ಸೊ ಅವರು ಟವಲ್ ಮತ್ತು ಒಂದು ಚಿಕ್ಕ ನ್ಯಾಪ್ಕಿನ್ ಕಳಿಸಿದ್ದಾರೆ ವಿತ್ ಹಿಸ್ ನೇಮ್. So cute. Personalized, huh? क्या है उनका ना? खुशबू. थैंक यू सो मच. मुझे बहुत अच्छा लगा. ಮಸ್ತ್ ಲಗ. ನೀನು ಹಿಡ್ಕೊಂಬೇಡ, ಅದು ಸುವಾಂಶಿಗೆ, ಅದು ನನ್ನ ಮಗ. ಖುಷ್ಬು ಅವರೇ, ಥ್ಯಾಂಕ್ ಯು ಸೋ ಮಚ್. ಅದು ಫಸ್ಟ್ ಸಬ್ಸ್ಕ್ರೈಬರ್ ಯಾರು ನನಗೆ ಗಿಫ್ಟ್ ಕಳಿಸಿರೋದು. ಯೂಶ್ವಲಿ ನಾನು ಯಾರಾದ್ರೂ ನನಗೆ ಗಿಫ್ಟ್ ಈ ಥರ ರಿಸೀವ್ ಮಾಡಲ್ಲ, ತುಂಬ ಇನ್ಸಿಸ್ಟ್ ಮಾಡಿದ್ರಿ, ಅದಕ್ಕೆ ಕಳಿಸಿ ಅಂತ ಹೇಳಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇಟ್ಸ್ ರಿಯಲಿ ಬ್ಯೂಟಿಫುಲ್, ಇಟ್ಸ್ ವೆರಿ ನೈಸ್ ಆ್ಯಂಡ್ ವೆರಿ ತುಂಬ ಪ್ರೀತಿಯಿಂದ ಮಾಡಿ ಕಳಿಸಿದ್ದೀರ ಅಂತ ಗೊತ್ತು, ಅದಕ್ಕೆ ಥ್ಯಾಂಕ್ಸ್. ಬಟ್ ಇನ್ನು ಮುಂದೆ ಯಾವುದೇ ಥರ ಗಿಫ್ಟ್ ಕಳ್ಸೋದಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು ಇದ್ರೆ ಅಷ್ಟೇ ಸಾಕು ನಮ್ಮೆಲ್ಲರಿಗೆ. ಸೊ ಗೈಸ್, ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ರಿಯಲಿ 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 ಮೀನ್ಸ್ ಅ ಲಾಟ್. ದಿಸ್ ಇಸ್ ಗೋನಾ ಬಿ ವೆರಿ ಸ್ಪೆಷಲ್ ಫಾರ್ ಸುವಾಂಶ್ ಆ್ಯಂಡ್ ಫಾರ್ ಅಸ್ ಆಲ್ಸೋ. ಥ್ಯಾಂಕ್ ಯು ಸೊ ಮಚ್. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಕೆಲಸಗಳಾಯಿತು, ಇವಾಗ ತಿಂಡಿ ತಿನ್ನಬೇಕು. ಹಾಯ್ ಹಾಯ್ ಸುವಾಂಶ್ ಮಗನೇ, ಗುಡ್ ಮಾರ್ನಿಂಗ್. ಏ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಏ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಓಹೋ, ನಾಚಿಕೆ ಅವನಿಗೆ. ಸುವಾಂಶ್ ಹಾಯ್ ಹೇಳಲ್ರಿಗೆ. ಹಾಯ್ ಸುವಾಂಶಿ, ಹಾಯ್. ಅಯ್ಯೋ ನಾಚಿಕೆ. ಹಾಯ್ ಹೇಳು ಎಲ್ರಿಗೆ, ಹಾಯ್ ಹೇಳು. ಹಾಯ್. ಓಕೆ, ಸುವಾಂಶ್ ಇಸ್ ಲರ್ನಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ನಮಗೆ ಡೈಲಿ ಒಂದೊಂದು ಆಲ್ರೆಡಿ. ಹಾಯ್ ಮಗನೇ, ಹಾಯ್ ಹೇಳಿ ಎಲ್ರಿಗೆ. ಫ್ಲೈಂಗ್ ಕಿಸ್ ಕೊಡು ಎಲ್ರಿಗೆ. ಸುವಾಂಶ್ ಐ ಲವ್ ಯು ಕೂಡ ಹೇಳ್ತಾನೆ. ಸ್ಮಾಲ್ ಥಿಂಗ್ಸ್ ಮೀನ್ಸ್ ಅ ಲಾಟ್. ನಾವು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಬೇರೆ ವಿಡಿಯೋಸ್ ಎಲ್ಲ ನೋಡ್ತೀವಲ್ಲ, ಮಕ್ಕಳನ್ನ ಟೈಮ್ ಕೊಡಬೇಕು ಅವ್ರಿಗೆ. ಆಮೇಲೆ ನಾವು ಮೊಬೈಲಲ್ಲಿ ಇದ್ರೆ ಅವರು ಮೊಬೈಲಲ್ಲಿ ಇರ್ತಾರೆ. ಎಷ್ಟೋ ವಿಡಿಯೋಸ್ ಬರುತ್ತೆ, ನೀವು ಕೂಡ ಖಂಡಿತ ನೋಡಿರ್ತೀರ. ಆದರೆ ನಾವು ಎಷ್ಟು ಅಪ್ಲೈ ಮಾಡ್ತೀವಿ ಅದನ್ನು, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಪ್ರಿಯಾ ಅದನ್ನು ಆದಷ್ಟು ನಾವು ಅಡ್ವಾಂಟೇಜ್ ಆಫ್ ಆಲ್ ದಿಸ್ ವಿಡಿಯೋಸ್, ಅಂದರೆ ಆ ನಾಲೆಜ್ನ ಏನಿದೆ ಅದನ್ನು ಯೂಸ್ ಮಾಡ್ಕೋತಾ ಇದ್ವಿ. ಸುಮ್ಮನೆ ವಿಡಿಯೋಸ್ ನೋಡ್ಬಿಟ್ಟು ಹಂಗೆ ಸ್ಕಿಪ್ ಮಾಡ್ತಿದ್ದೀನಿ ಅರ್ಥ ಇಲ್ಲ. ಸೊ ವಿ ಸ್ಪೆಂಡ್ ಮೋಸ್ಟ್ ಆಫ್ ಟೈಮ್ ಇರುತ್ತೆ. ನಂದೆಂದು ಈಗ ಹೊಸ ಆಟ ಇದೆ, ಇಲ್ಲಿ ಕೂರಿಸ್ಬಿಡ್ತಾನೆ, ಪಾಪ ಬಂದ್ಬಿಟ್ಟು ಸಿಟ್ ಅಂತಾನೆ. ಬಾರಿ ಸ್ವಲ್ಪ ವಿಡಿಯೋಲ್ಲಿ ಇಲ್ಲ ನೋಡಿ, ಬಂತಿದೆ. ಓನ್ ಮಗನೇ, ಹೋಮ್ ಮಾಡ್ತೀವಿ ಇವತ್ತು. ಲಾಟ್ ಆಫ್ ಥಿಂಗ್ಸ್ ವಿಚ್ ನಾವು ಅದನ್ನು ಲರ್ನಿಂಗ್ ಆಗಿ ತೊಗೋಬಹುದು. ಅಂದರೆ ಮಕ್ಕಳ ಮುಂದೆ ನಾವು ಮೊಬೈಲ್ ನೋಡ್ತಾ ಇದ್ರೆ ಅವರು ನೋಡ್ತಾರೆ. ಆ್ಯಂಡ್ ಲಕಿಲಿ ಇದುವರೆಗೂ ವಿ ಹ್ಯಾವ್ ನಾಟ್ ಗಿವನ್ ಹಿಮ್ ಮೊಬೈಲ್, ಅಂದರೆ ಸ್ಕ್ರೀನ್ ಟೈಮ್ ಏನು ಹೇಳ್ತಾರೆ. ಟಿವಿಯಲ್ಲಿ ಸ್ವಲ್ಪ ಅವನಿಗೆ ರೈಮ್ಸ್ ಎಲ್ಲ ಪ್ಲೇ ಮಾಡ್ತೀವಿ, ಬಿಕಾಸ್ ಅವನಿಗೆ ಗೊತ್ತಾಗಬೇಕು ಅದು ಏನಂತ. ಬಟ್ ಡಾಕ್ಟರ್ ಅದು ಕೂಡ ಬೇಡ ಅಂತ ಹೇಳಿದ್ದಾರೆ. ಅಷ್ಟೇ 15-20 ಮಿನಿಟ್ಸ್, ದಟ್ಸ್ ಇಟ್. ಗೊತ್ತಿಲ್ಲ, ಇದುವರೆಗೂ ನಾವು ಕಂಟ್ರೋಲ್ ಮಾಡಿದ್ದೀವಿ, ಇನ್ನು ಮುಂದೆ ಹೆಂಗಂತ ಗೊತ್ತಿಲ್ಲ. ಬಟ್ ಇಟ್ ಡಸಂಟ್ ಇವನ್ ನೋ ಅಂದರೆ ಮೊಬೈಲಲ್ಲಿ ಸಾಂಗ್ಸ್ ಬರುತ್ತೆ, ರೈಮ್ಸ್ ಬರುತ್ತೆ ಅಂತ ಇಲ್ಲ, ಹಠ ಮಾಡೋಕೆ ಹೋಗಿಲ್ಲ. ಓನ್ಲಿ ಫಾರ್ ವಿಡಿಯೋ ಕಾಲ್ ವಿ ಯೂಸ್. ಅಂದರೆ ಪ್ರಿಯಾ, ತಾಯಿ, ಅಜ್ಜಿ ಅವರೆಲ್ಲ ಮಾತಾಡ್ಸೋಕ್ಕೆ ವಿಡಿಯೋ ಕಾಲ್ ಯೂಸ್ ಮಾಡ್ತೀವಿ ಅಷ್ಟೇ, ಫೋನು. ಅದರ್ವೈಸ್ ಈ ಡಸನ್ನು ಫೋನ್ ಮಾತಾಡೋಕ್ಕೆ ಮತ್ತು ವಿಡಿಯೋ ಕಾಲ್ಗೆ ಅಷ್ಟೇ ಗೊತ್ತಿರೋದು. ಇವತ್ತು ನಮ್ಮ ಮನೆ ತಿಂಡಿ ಅಂತ ಪ್ರಿಯ ಮಾಡ್ತಿದ್ದಾನೆ, ಬನ್ನಿ ತೋರಿಸ್ತೀವಿ. ಓಕೆ, ರೆಡಿ ಆಗ್ತದೆ ಇಲ್ಲಿ ತಿಂಡಿ. ಉಪ್ಪು ದೋಸೆ. ಹಾಯ್ ಫ್ರೀ, ಗುಡ್ ಮಾರ್ನಿಂಗ್. ಇವಾಗ ಗುಡ್ ಮಾರ್ನಿಂಗ್. ಫ್ರೀ ಅದ ಉಪ್ಪಿನಕಾಯಿ ಕೊಡ್ತೀಯ ಸ್ವಲ್ಪ? ಸಾಂಬಾರ್ ಇಲ್ವಾ? ಹಾಂ, ನಮ್ಮಮ್ಮ ಹಾಕಿರೋದು ಉಪ್ಪಿನಕಾಯಿ ಬೆಸ್ಟ್ 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 ಅನ್ಸುತ್ತೆ ನನಗೆ. ಉಪ್ಪು ದೋಸೆ ಮನೇಲಿ ಲಾಸ್ಟ್ ಇವತ್ತು. ಉಪ್ಪು ದೋಸೆ, ಚಟ್ನಿ ಇದೆ, ಚಟ್ನಿ ಕೊಡ. ಓನ್ ಮಗನೇ, ಓನ್ ತಿಂತಿದ್ಯಾ? ವಾಟ್ ಇಸ್ ದ್ಯಾಟ್? ಟೊಮ್ಯಾಟೊ ತಿಂತಿದ್ಯಾ ಮಗನೇ? ಗೈಸ್ ನೋಡಿ, ಇವನು ಟೊಮ್ಯಾಟೊ ತಿಂತಾನೆ. ಅವನಿಗೆ ಆ್ಯಪಲ್ ಇಷ್ಟ, ಅವನಿಗೆ ಬಾಳೆಹಣ್ಣು ಇಷ್ಟ. ಅದನ್ನು ಹೇಳಿದ್ರೆ ಹಠ ಮಾಡ್ತಾನೆ, ಅದಕ್ಕೆ ಇಂಗ್ಲೀಷಲ್ಲಿ ಹೇಳಿಲ್ಲ ನಾನು. ಆ್ಯಪಲ್ ಬೇಕಾ ಮಗನೇ? ಆ್ಯಪಲ್ ಆಮೇಲೆ ಸಾಯಂಕಾಲ, ಓಕೆ, ಈವ್ನಿಂಗ್. ಓಕೆ ಶೋನಾ, ಇದೇನು ತಿಂತಿದ್ದಿ ಮಗನೇ? ಟೊಮ್ಯಾಟೊ. ಒಳ್ಳೆ ಮಗನೇ, ಟೊಮ್ಯಾಟೊ ತಿಂತಿದ್ಯಾ? ಓಕೆ ಓಕೆ, ತಿನ್ನು. ಗುಡ್ ಬಾಯ್. ಸರಿ ಗೈಸ್, ಈಗ ಹಾಂ ನನಗೆ ಕೊಡು. ಇವನ ಇಡೀ ದಿನ ನೋಡೋದೇ ಚಂದ, ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಚಂದ ನನಗೆ. ಅಲ್ಲ ಮಗನೇ,
ಬಟ್ ಏನು ಮಾಡೋದು, ಕೆಲಸ ಇದೆ, ಹೋಗಲೇಬೇಕು ಅಲ್ಲ. ಪಾಪ ಆಫೀಸ್ ಹೋಗೋದಾ? ಪಾಪ ಈಗ ಆಫೀಸ್ ಹೋಗುತ್ತೆ, ಆಮೇಲೆ ಬರುತ್ತೆ. ಓಕೆ ಓಕೆ ಶಿವಾಂಶ್, ಬಾಯ್. ಪಾಪ ಈಗ ಆಫೀಸ್ ಹೋಗುತ್ತಾ? ಸರಿ ಗೈಸ್, ನಿಮ್ಮೆಲ್ಲರಿಗೆ ಆಮೇಲೆ ಸಿಗ್ತೀನಿ. ಬಾಯ್. ಗುಡ್ ಈವ್ನಿಂಗ್. ನೆಕ್ಸ್ಟ್ ಡೇ ಅಲ್ಲ, 2-3 ದಿವಸ ಬಿಟ್ಟು ಇವತ್ತು ಇಸ್ಕಾನ್ ಬಂದಿದ್ವಿ. ಇಸ್ಕಾನಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಒಳಗಡೆ ಬ್ಲಾಗ್ ಮಾಡೋದಕ್ಕಾಗಲ್ಲ, ಕ್ಯಾಮ್ರಾನ ಯೂಸ್ ಮಾಡೋಂಗಿಲ್ಲ ಒಳಗಡೆ. ಈಗ ಹೋಗ್ತಾ ಇದ್ದೀವಿ ನಾನು, ಪ್ರಿಯಾ, ಸುವಾಂಶ್. ಹಾಯ್ ಪ್ರಿಯಾ. ಹಾಯ್ ಸುವಾಂಶ್. ಸುವಾಂಶ್ ಇಸ್ ಟು ಎಕ್ಸೈಟೆಡ್. ದೇವಸ್ಥಾನ ಅಂದರೆ ಅವನಿಗಿಷ್ಟ. बताओ क्यों आए आज हम? ದೀಪದಾನ ಏನಿದೆ ಅದಿದೆ. ದಟ್ಸ್ ದ ರೀಸನ್ ವಿ ಹ್ಯಾವ್ ಕಮ್ ಹಿಯರ್. ಸೊ ದೀಪದಾನದ ಲಾಸ್ಟ್ ಡೇ, ಆದರೆ ಈ ಬ್ಲಾಗ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಐ ಥಾಟ್ ಸ್ಟಿಲ್ ವಿ ಶುಡ್ ಬ್ಲಾಗ್. ರೀಚ್ ಹೋಮ್. ಸೊ ಪ್ರಿಯಾ ಇಷ್ಟ ರೆಡಿ ಆಗಿದ್ಲು, ಇವನಿಂಗ್ ರೆಡಿ ಆಗಿದ್ದ. ನೀವು ಯಾರಿಗೂ ತೋರಿಸೋದಕ್ಕಾಗಿಲ್ಲ. ಸರಿ, ಬ್ಯಾಕ್ ಕ್ಯಾಮ್ರಾ ಕರೆಕ್ಟಾಗಿ ತೋರಿಸ್ತೀನಿ. ಹೋಗಿನೇ ಏನ್ ಡ್ರೆಸ್ ಆಗಿ ತೋರಿಸು. ಸುವಾಂಶ್ ಡ್ರೆಸ್ ಹೇಗಿದೆ ಅಂತ ಹೇಳಿ ಎಲ್ಲ ಕಮೆಂಟ್ ಮಾಡಿ ಹೇಳಿ ಅವನಿಗೆ. ಓನ್ ಮಗನೆ, ಆ ಡ್ರೆಸ್ ಬಿಟ್ಬಿಡಿ, ಕೆಟ್ಟದಾಗಿದೆ, ಅಲ್ಲೆಲ್ಲ ಬಟ್ಟೆ ಬಿದ್ದಿದೆ. ಇದು ಧೋತಿ ತೋರಿಸಿ ಎಲ್ರಿಗೆ, ಧೋತಿ ತೋರಿಸಿ ಎಲ್ರಿಗೆ. ವಾ ವಾ ಸುವಾಂಶ್, ವಾ ವಾ. ಅಲ್ಲೇ ಊಟ ಮಾಡಿಬಿಟ್ವಿ, ಬಿಕಾಸ್ ನನ್ನ ಟೈಮ್ ಆಗಿತ್ತು, ಒಂದು ಸ್ವಲ್ಪ ಲೇಟ್ ಆಯಿತು. 8 ಗಂಟೆ ಆಯಿತು ಊಟ ಮಾಡೋಷ್ಟರಲ್ಲಿ. ಈಗ 8:45 ಆಗ್ತಿದೆ ಟೈಮು. ಸೊ ನಾನು ಇಡ್ಲಿ ತೊಗೊಂಡೆ. ಪ್ರಿಯ ಮಸಾಲೆ ದೋಸೆ ಮೇಲೆ ಬಾದಾಮಿ ಮಿಲ್ಕ್ ಕೊಡೋದು ತುಂಬ ಚೆನ್ನಾಗಿದೆ. ಪ್ಯೂರ್ ಜೇನ್, ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಅವರು ಎಂಟೈರ್ ಇದರಲ್ಲಿ. ಅಂದರೆ ಇಸ್ಕಾನ್ ಒಳಗಡೆ ಎಲ್ಲೂ ಯೂಸ್ ಮಾಡಲ್ಲ ಅಂತ ಅನ್ಕೋತೀನಿ. ಆ ರೆಸ್ಟೋರೆಂಟಲ್ಲಿ ಯೂಸ್ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಈಗ ನಾನು ತಿರ್ಗಾ ಆಚೆ ಹೋಗ್ತಾ ಇದ್ದೀನಿ. ನಾನು ಎಲ್ಲ ಕಡೆ ವ್ಲಾಗ್ ಮಾಡಲ್ಲ, ಯಾಕಂದರೆ ಎಷ್ಟು ಜನರಿಗೆ ಇಷ್ಟ ಇರಲ್ಲ. ಆಮೇಲೆ ಎಷ್ಟು ಜಾಗ ನಾನು ಹೋಗ್ತೀನಿಲ್ಲ, ಅಲ್ಲಿ ನಾನು ವ್ಲಾಗ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಮೈ ಪರ್ಸನಲ್ ಕೆಲಸಗಳಿರುತ್ತೆ. ಸೊ ಅದೆಲ್ಲ ನಾನು ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ ವ್ಲಾಗಲ್ಲಿ. ಸೊ ನನಗೆ ಬಿಟ್ಟರೆ ಎಲ್ಲ ಕಡೆ ವ್ಲಾಗ್ ಮಾಡೋಕ್ಕೆ ಇಷ್ಟ, ನನಗೆ ನಿಮ್ಮ ಜೊತೆ ಎಲ್ಲರೂ ಶೇರ್ ಮಾಡೋಕ್ಕೆ ಇಷ್ಟ. ಬಟ್ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತಲ್ಲ, ಸ್ವಲ್ಪ ಪ್ರೈವಸಿ ಇರುತ್ತಲ್ಲ, ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಈ ವಿಡಿಯೋಲಿ ಏನೇನಿದೆ ಏನಿಲ್ಲ ನನಗೇನು ಗೊತ್ತಿಲ್ಲ, ಎಡಿಟಿಂಗ್ ಆದಮೇಲೆ ಗೊತ್ತಾಗೋದು. ಸೊ ನಮಗೆ ಟೈಮ್ ಸಿಕ್ಕಿದಾಗ ವ್ಲಾಗ್ ಮಾಡ್ತಾ ಇದ್ವಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಪ್ಲೀಸ್. ಈಗ ನಾನು ನನ್ನ ಫ್ರೆಂಡ್ ಬರ್ಡೇ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅವ್ನು ವಿಶ್ ಮಾಡಿಬಿಟ್ಟು ಸ್ವಲ್ಪ ಅವ್ನ ಜೊತೆ ಇದ್ಬಿಟ್ಟು ಬರ್ತೀನಿ. ವೆರಿ ಕ್ಲೋಸ್ ಫ್ರೆಂಡ್, ನಾನು ಒಬ್ಬನೇ ಹೋಗ್ತಿರೋದು. ಸೊ ಅಲ್ಲಿ ಖಂಡಿತ ವ್ಲಾಗ್ ಮಾಡಲ್ಲ. ಡನ್ ಗೈಸ್.